ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಬಟನ್ ಬ್ಲೌಸ್ನ ಸ್ಟಿಚ್ ಮಾಡೋದು ಕೆಲವೊಂದಷ್ಟು ಐಡಿಯಾನ ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಕೆಲವೊಬ್ಬರು ಬ್ಯಾಕ್ ಬಟನ್ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಿರ್ತೀರ. ನೋಡಿ, ಈ ರೀತಿ ಪ್ರಿನ್ಸ್ ಕಟ್ ಮಾಡಿದ್ದೀನಿ ಪ್ರಿಂಟು. ಇದನ್ನು ಕೂಡ ಓಪನ್ ಮಾಡ್ಕೊಂಡಿಲ್ಲ. ಇದಕ್ಕೂ ಕೂಡ ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಂಟಿಗೂ ಕೂಡ ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿದ್ದೀನಿ, ಬ್ಯಾಕಿಗೂ ಕೂಡ ಈ ರೀತಿ ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಕಟ್ ಮಾಡಿಕೊಂಡು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡು ಇವಾಗ ಸ್ಟಿಚ್ ಮಾಡ್ತೀನಿ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದನ್ನು ಫ್ರಂಟಿಗೆ ಹಾಕೋತೀನಿ, ಇದನ್ನು ಬ್ಯಾಕಿಗೆ ಹಾಕೋತೀನಿ. ಬ್ಯಾಕ್ ಬಟನ್ ಆಗಿದ್ರೂ ಕೂಡ ನಾನು ಬ್ಯಾಕು ಓಪನ್ ಮಾಡ್ಕೊಂಡಿಲ್ಲ. ಓಪನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿದ್ರೆ ಕೆಲವೊಂದಷ್ಟು ತಪ್ಪಾಗ್ತಿರುತ್ತೆ. ಏರುಪೇರು ಆಗೋದು, ಆ ರೀತಿ ಎಲ್ಲ ಆಗುತ್ತೆ. ಉದ್ದ ತುಂಡ ಆಗೋದು, ಉಕ್ಸು ರಿಂಗು ಪಟ್ಟಿ ಹೊಲಿತೀವಲ್ಲ, ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಹೊಲಿತೀವಲ್ಲ, ಅದೆಲ್ಲ ಉದ್ದ ತುಂಡ ಆಗೋದು. ಮತ್ತು ಮೇಲ್ಗಡೆ ದಾರ ಕೊಡ್ತೀವಲ್ಲ, ಅದು ಕೂಡ ಮೇಲೆ ಕೆಳಗೆ ಆಗೋದು, ಈ ರೀತಿ ಎಲ್ಲ ಆಗುತ್ತೆ. ನಾವು ಆ ರೀತಿ ಓಪನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಕೆಲವೊಂದಷ್ಟು ತಪ್ಪಾಗುತ್ತೆ. ಆದರೆ ಈ ರೀತಿ ಓಪನ್ ಮಾಡ್ಕೊಳ್ದೆ ನಾವು ಸ್ಟಿಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಬ್ಯಾಕ್ ಬಟನ್ ಏನಿದೆ ಕ್ಯಾನ್ವಾಸ್ ಕೊಟ್ಟು ನಾವು ಸ್ಟಿಚ್ ಮಾಡೋದ್ರಿಂದ ಬ್ಯಾಕನ್ನ ಓಪನ್ ಕಟ್ಟಿಂಗ್ ಮಾಡ್ಕೋಬಾರ್ದು. ಓಪನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ತುಂಬ ಕೆಲಸನೂ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಫಿನಿಶಿಂಗ್ ಕೊಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ನೋಡಿ, ಇವಾಗ ನಾನು ಫ್ರಂಟಿಗೆ ಈ ರೀತಿ ರೆಡಿ ಮಾಡ್ಕೊತಿದ್ದೀನಿ. ಅವರು ಈ ರೀತಿ ಶೇಪ್ ಇರಲಿ ಅಂತ ಹೇಳಿದರು, ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ತಿದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ನೀಟಾಗಿ ಬರಬೇಕು ಅನ್ನೋ ಆಗಿದ್ದರೆ ನಾವು ಈ ರೀತಿ ಎಲ್ಲ ಶೇಪ್ ಕೊಡಬೇಕಾದ್ರೆ ಆದಷ್ಟು ಕ್ಯಾನ್ವಾಸ್ನ ಕೊಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೌಸ್ ಫಿನಿಶಿಂಗು ಕೂಡ. ನೋಡಿ, ಈ ರೀತಿ ಪ್ರಿನ್ಸ್ ಕಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ಪ್ರಿನ್ಸ್ ಕಟ್ ಮಾಡಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೆಕ್ನ ಮಾತ್ರ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ನೀವು ಸ್ಟಿಚ್ ಮಾಡಿ. ನೀವು ಕೂಡ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಕಸ್ಟಮರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ. ಈ ರೀತಿ ಎಲ್ಲ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಕೂಡ, ಬ್ಲೌಸ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟ್ ಕ್ಲಾತ್ಗಳಿಗೆ ಆದಷ್ಟು ನಾವು ಈ ರೀತಿ ಕ್ಯಾನ್ವಾಸ್ ಕೊಟ್ಟರೆ ಸ್ಟಿಚ್ ಮಾಡೋದು ಚೆಂದ. ನೆಕ್ ಶೇಪ್ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋ ಆಗಿದ್ರೆ ಆದಷ್ಟು ನಾವು ಕ್ಯಾನ್ವಾಸ್ ಕೊಟ್ಟರೆ ಚೆಂದ. ಇದು ಫ್ರಂಟಿಗೆ ನಾನು ಸ್ಟಿಚ್ ಮಾಡ್ತಿರೋದು. ಇವಾಗ ಬ್ಯಾಕನ್ನು ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಆವಾಗಲೇ ಹೇಳ್ದಾಗೆ ಇದು ಕಟ್ಟಿಂಗ್ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ, ಆದರೆ ನನಗೆ ಯಾವ ರೀತಿ ಡಿಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಕಟ್ಟಿಂಗ್ ವಿಡಿಯೋ ಹಾಕಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು. ತುಂಬಾ ಈಸಿ, ಕಟ್ಟಿಂಗು ಅಷ್ಟೇ ಈಸಿ, ಸ್ಟಿಚಿಂಗು ಕೂಡ ಅಷ್ಟೇ ಈಸಿಯಾಗಿರುತ್ತೆ. ಈ ರೀತಿ ಒಂದ್ಸಲ ನೀವು ಕೂಡ ಪ್ರಯತ್ನ ಪಡಿ. ನೀವು ಮಧ್ಯ ಕಟ್ ಮಾಡಿಕೊಂಡು ಬ್ಯಾಕ್ ಬಟನ್ ಕಟ್ಟಿಂಗ್ ಮಾಡಬೇಕಾದ್ರೆ ಮಧ್ಯ ಕಟ್ ಮಾಡಿಕೊಂಡು ಮಾಡ್ತಿರ್ತೀರ ಕೆಲವೊಬ್ಬರು. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಧ್ಯ ಕಟ್ ಮಾಡಿದ್ರೆ ನಾವು ಎಲ್ಲದನ್ನು ರೆಡಿ ಮಾಡಿಕೊಂಡು ಆಮೇಲೆ ಮಧ್ಯ ಕಟ್ ಮಾಡಿ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ಹೊಲಿಯೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಫ್ರಂಟ್ ರೆಡಿ ಮಾಡಿಕೊಂಡೆ. ಇವಾಗ ಬ್ಯಾಕ್ನ ರೆಡಿ ಮಾಡ್ತಿದ್ದೀನಿ ನಾನು. ಈ ರೀತಿ ಮಧ್ಯ ನಾನು ಮೇಲ್ಗಡೆನೂ ಕೂಡ ಓಪನ್ ಮಾಡಿ ದಾರ ಕೊಡ್ತೀನಿ, ಕೆಳಗಡೆನೂ ಕೂಡ ಓಪನ್ ಮಾಡಿ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ. ಅದನ್ನು ಈ ರೀತಿ ಮಾಡಿದ್ರೆ ನೀವು ಏನು ತೊಂದರೆ ಆಗಲ್ಲ. ಅಂದರೆ ಕೆಲವೊಂದಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಮೇಲ್ಗಡೆ ದಾರ ಕೊಡ್ತೀವಿ, ಅಲ್ಲೂ ಕೂಡ ಈಗ ಒಂದೊಂದು ಸೈಡು ಈಗ ಬ್ಯಾಕ್ ಬಟನ್ ಓಪನ್ ಮಾಡಿಕೊಂಡ್ರೆ ಒಂದೊಂದು ಸೈಡು ಒಂದೊಂದು ಸಲ ಸ್ಟಿಚ್ ಮಾಡಬೇಕು. ಅದ್ರ ಬದಲಿಗೆ ಈ ರೀತಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲೂ ಕೂಡ ಏರುಪೇರು ಆಗಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳಾಗೋದು ಅದರಿಂದ ತಪ್ಪುತ್ತೆ. ನಾವು ಈ ರೀತಿ ಕಟ್ ಮಾಡ್ದೇ ಬ್ಯಾಕ್ ಓಪನ್ ಮಾಡ್ದೇ ಎಲ್ಲದನ್ನು ನೆಕ್ಕೆಲ್ಲ ಸ್ಟಿಚ್ ಮಾಡ್ಕೊಂಡು ಮೇಲೆ ನಾವು ಓಪನ್ ಮಾಡಿಕೊಂಡ್ರೆ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಕೆಲಸನೂ ಕಡಿಮೆ, ತುಂಬ ಐಡಿಯಾನು ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ನೀವು ಕೂಡ ಕೆಲವೊಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾರ್ಮಲಾಗಿ ಕ್ಯಾನ್ವಾಸ್ ಎಲ್ಲ ಕೊಡಲ್ಲ ಅನ್ನೋಗಿದ್ರೆ ನೀವು ಹಾಗೇ ಓಪನ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ಹಾಗೇ ಓಪನ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ಇಲ್ಲ ಈ ರೀತಿ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಬೇಕು, ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಈ ರೀತಿ ಮಾಡಿಕೊಂಡ್ರೆ ಬೆಟರ್. ಯಾಕೆಂದರೆ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡುವಂಥವಕ್ಕೆ ಕ್ಯಾನ್ವಾಸು ಕೂಡ ಅರ್ಧ ಭಾಗ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಕ್ಯಾನ್ವಾಸು ಕೂಡ ಆವಾಗ ಹೆಚ್ಚು ಕಮ್ಮಿ ಆಗುತ್ತೆ. ಅದ್ರ ಬದಲಿಗೆ ಈ ರೀತಿ ಒಂದೇ ಸಲ ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಕಟ್ಟಿಂಗ್ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ನೋಡಿ ಇದನ್ನು ನೋಡಿದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಆದರೆ ಕಟ್ಟಿಂಗ್ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಅದನ್ನು ಹಾಕೋದಕ್ಕಾಗಲಿಲ್ಲ. ಆದರೂ ಪರವಾಗಿಲ್ಲ, ಕೆಲವೊಂದಷ್ಟು ಜನಕ್ಕೆ ಟಿಪ್ಸ್ ಸಿಗ್ಬೋದು. ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಬ್ಯಾಕ್ ಬಟನ್ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ತುಂಬ ಭಯ ಕೂಡ ಇರುತ್ತೆ. ಬ್ಯಾಕ್ ಬಟನ್ ಸ್ಟಿಚ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಯಾವ್ಯಾವ ರೀತಿ ಎಲ್ಲ ತಪ್ಪಾಗುತ್ತೇನೋ ಅನ್ನೋ ಭಯ ಇರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಮಧ್ಯ ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ದಾರಾನ ಕೂಡ ಕೊಟ್ಕೊತೀನಿ. ನಾನು ದಾರ ಕೇಳಿದರೆ ಈ ರೀತಿ ಎಲ್ಲ ಮ್ಯಾಚ್ ಹೊಡ್ಕೊಂಡು ನೀಟಾಗಿ ಕ್ಯಾನ್ವಾಸ್ ಉಲ್ಟಾ ಮಾಡಿ ಎರಡನ್ನೂ ಕೂಡ ನೀಟಾಗಿ ಐರನ್ ಮಾಡ್ಕೊತೀನಿ. ಫ್ರಂಟು ಬ್ಯಾಕು ಎರಡನ್ನೂ ಕೂಡ ಒಂದೇ ಸಲ ಐರನ್ ಮಾಡ್ಕೊತೀನಿ. ನೀಟಾಗಿ ಎಲ್ಲೆಲ್ಲಿ ನಾವು ಶೇಪ್ ಕೊಟ್ಟಿದ್ದೀವಿ ಅದೆಲ್ಲ ನೀಟಾಗಿ ಬರೋ ರೀತಿ ಎಲ್ಲದನ್ನು ಕೂಡ ಉಲ್ಟಾ ಮಾಡಿಕೊಂಡು ಐರನ್ ಮಾಡ್ಕೋಬೇಕು. ಐರನ್ ಮಾಡಿಕೊಂಡ್ರೆ ತುಂಬ ಬೆಟರು. ಐರನ್ ಮಾಡದೆ ಹಾಗೇ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ನಾನು ಆದಷ್ಟು ಮೇಲೆ ಸ್ಟಿಚ್ ಹಾಕೋದೇ ಇಲ್ಲ. ನೋಡಿ, ಎಲ್ಲೂ ಕೂಡ ಮೇಲೆ ಸ್ಟಿಚ್ ಹಾಕೋದಿಲ್ಲ. ನಾನು ಕ್ಯಾನ್ವಾಸ್ ಕೊಟ್ಟು ಹೊಲಿವಾಗ ಎಮ್ಮಿಂಗ್ ಮಾಡ್ಕೊತೀನಿ ಅದನ್ನೆಲ್ಲ. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿ ಬರುತ್ತೆ. ಈಸಿನೂ ಕೂಡ ಆಗುತ್ತೆ, ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ. ಯಾಕೆ ಅಂದರೆ ಕೆಲವೊಂದು ಸಲ ಎಲ್ಲದನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಓಪನ್ ಮಾಡ್ಕೊಂಡ್ಬಿಟ್ರೆ ಎರಡೂ ಕೂಡ ಒಂದೇ ಸೈಡು ಸ್ಟಿಚ್ ಮಾಡುವಂಥ ಚಾನ್ಸು ಕೂಡ ಇರುತ್ತೆ.
ಆ ರೀತಿ ಎಲ್ಲ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ಯಾವುದೇ ರೀತಿ ಕನ್ಫ್ಯೂಸ್ ಇರೋಲ್ಲ, ಯಾವುದೇ ರೀತಿ ತೊಂದರೆನೂ ಆಗೋಲ್ಲ, ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನೀಟಾಗಿ ಇಟ್ಕೊಂಡು ನಾನು ಮಧ್ಯೆ ಓಪನ್ ಮಾಡ್ಕೋತೀನಿ. ಇವಾಗ ಸೆಂಟ್ರಿಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಮಧ್ಯೆ ಓಪನ್ ಮಾಡ್ಕೋತೀನಿ. ಇವಾಗ ಅದನ್ನು ಓಪನ್ ಮಾಡ್ಕೊಂಡ್ಮೇಲೆ ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ. ಇದು ಬ್ಯಾಕ್ ಬಟನ್ ಆಗಿರೋದ್ರಿಂದ ಈ ರೀತಿ ಓಪನ್ ಮಾಡ್ಕೋತಿದ್ದೀನಿ. ಕೆಲವೊಬ್ರು ಏನು ಮಾಡ್ತೀರಾ, ಕಟ್ಟಿಂಗ್ ಮಾಡಬೇಕಾದ್ರೆ ಈ ರೀತಿ ಇವಾಗ ನಾನು ಏನು ತೋರಿಸಿದ್ದೀನಿ ನಾನು ಕಟ್ ಮಾಡ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. 2 ಕ್ಯಾನ್ವಸ್ನೂ ಕೂಡ ಆ ಕಡೆ ಈ ಕಡೆ ಅರ್ಧ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಆವಾಗ ಈ ಮೇಲೆ ಕೆಳಗೆ ಎಲ್ಲ ಏರುಪೇರು ಆಗುತ್ತೆ. ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ನೀವು ಬ್ಯಾಕ್ ಬಟನ್ನು ಈ ರೀತಿ ಕ್ಯಾನ್ವಾಸ್ ಎಲ್ಲ ಕೊಡಬೇಕು ಅನ್ನೋಗಿದ್ರೆ ಫ್ರಂಟು ಬ್ಯಾಕ್ ಎರಡೂ ಕೂಡ ಓಪನ್ ಮಾಡ್ದೇ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಬಂದಿದೆ ಅಂತ, ಇಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡೋದ್ರಿಂದ, ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಬ್ಯಾಕ್ ಬಟನ್ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಕಷ್ಟ ಅನ್ನೋರೆಲ್ಲ ಈ ರೀತಿ ನೀವು ಕೂಡ ಒಂದ್ಸಲ ಪ್ರಯತ್ನ ಪಡಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಮುಂದೆ ಸಾಧ್ಯ ಆದರೆ ಯಾವ ರೀತಿ ಕಟ್ಟಿಂಗ್ ಮಾಡಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಪುನಃ ಹಾಕ್ತೀನಿ. ನಾನು ಕಟ್ಟಿಂಗ್ ವಿಡಿಯೋನ ಸಾಧ್ಯ ಆದರೆ ಮುಂದೆ ಹಾಕ್ತೀನಿ. ನೋಡಿ ಈ ರೀತಿ ಪ್ರಿನ್ಸ್ ಕಟ್ ಮಾಡಿದ್ದೀನಿ. ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಫ್ರಂಟ್ ನೆಕ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆದಷ್ಟು ಯಾವುದೇ ರೀತಿ ಡಿಸೈನ್ನ ಮಾಡಿ ನೀವು ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಾರೆ. ಈ ರೀತಿ ಸ್ಟಿಚ್ ಮಾಡಿಕೊಟ್ರೆ ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ. ನೋಡಿ ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿನೂ ಕೂಡ ಎಲ್ಲೂ ಏರುಪೇರು ಆಗಿಲ್ಲ, ದಾರ ಕೊಟ್ಟಿದ್ದೀನಲ್ಲ ಅಲ್ಲೂ ಕೂಡ ಸ್ವಲ್ಪನೂ ಏರುಪೇರು ಆಗಿಲ್ಲ. ಆ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೀವು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ನಾನು ವೀಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ.